ನಮಸ್ಕಾರ ವೀಕ್ಷಕರೇ. ನಾವು ಸ್ವತಂತ್ರರಾಗಿರಬೇಕು, ಸದಾಕಾಲ ಚಟುವಟಿಕೆಯಿಂದ ಕೂಡಿರಬೇಕು ಹಾಗೂ ದುಂದುವೆಚ್ಚ ಮಾಡಬಾರ್ದು. ಇವು ಉತ್ತಮ ಬದುಕಿಗೆ ಸರಳ ಸಿದ್ಧ ಸೂತ್ರಗಳು. ಅದೇ ರೀತಿ ಸತ್ವಭರಿತ ಆಹಾರ ಸೇವನೆ, ಆಯುರ್ವೇದದ ಅರಿವು ಇವು ಉತ್ತಮ ಆರೋಗ್ಯದ ಗುಟ್ಟು ಅಂತ ಹೇಳ್ಬೋದು. ಹಾಗಾದರೆ ಆಯುರ್ವೇದದ ಬಗ್ಗೆ ಹೇಗೆ ತಿಳ್ಕೊಳ್ಳೋದು, ಉತ್ತಮ ಆಹಾರ ಸೇವನೆ ಹೇಗೆ ತಿಳ್ಕೊಳ್ಳೋದು, ಇದಕ್ಕಾಗಿಯೇ ಇದೆ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಈ ಕಾರ್ಯಕ್ರಮದಲ್ಲಿ. ಆದರ್ಶ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ ಅವರೇ, ಈಗ ಈ ಅಕಾಲಿಕ ಮಳೆಯಿಂದಾಗಿ ಕೆಲವೊಂದು ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಜನರು. ಈ ಸಾಂಕ್ರಾಮಿಕ ರೋಗಗಳು ಬರ್ಬೋದು, ಶೀತ, ನೆಗಡಿ, ಕೆಮ್ಮು ಈ ರೀತಿಯಾದ ಒಂದು ಸಾಮಾನ್ಯ ಕಾಯಿಲೆಗಳು ಉಂಟಾಗುತ್ತೆ ಈ ಅಕಾಲಿಕ ಮಳೆ ಬಂದರೆ. ಈ ಸಮಸ್ಯೆಗಳಿಂದ ಹೇಗೆ ನಾವು ದೂರವಿರೋದು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ನೋಡಿ, ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಿ ನಾವು. ಯಾಕಂತಂದರೆ ಈಗ ಮಳೆ ಬರುತ್ತೆ, ನಾವು ಹೆಂಗೆ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಯಾಕಂತಂದರೆ ಇದು ಒಂದು ಯಾವ ರೀತಿಯ ಒಂದು ಡಿಸೀಸ್ಗಳು ಹುಟ್ಟುತ್ತೆ, ಮುಖ್ಯವಾಗಿ ಬರುವಂಥ ಕಾಯಿಲೆ ಈ ಕಾಲರಾ ಆಗಿರ್ಬೋದು, ಅಥವಾ ಮಲೇರಿಯಾ ಆಗಿರ್ಬೋದು, ಡೆಂಗ್ಯೂ ಫೀವರ್ ಆಗಿರ್ಬೋದು. ಅದಲ್ಲದೆ ಮುಖ್ಯವಾದಂಥ ಒಂದು ಕಾಮನ್ ಆಗಿ ಬರುವಂಥದ್ದು ತಲೆನೋವು, ಆಮೇಲೆ ಶೀತ, ನೆಗಡಿ, ಕೆಮ್ಮು ಇವೆಲ್ಲನೂ ಈ ಒಂದು ಅಕಾಲಿಕ ಮಳೆ ಬಂದಾಗ ತುಂಬ ಉಂಟಾಗುವಂಥ ಅನ್ಸೀಸನ್ಡ್ ರೈನ್ಫಾಲ್ ಅಂತ ಏನು ಹೇಳ್ತೀವಿ, ಈ ಒಂದು ಟೈಮ್ನಲ್ಲಿ ಬರುವಂಥ ಸಮಸ್ಯೆಗಳಿಗೆ ನಾವು ಯಾವ ಥರ ಸ್ಪಂದಿಸಬೇಕು, ಯಾವ ಥರ ಅದನ್ನು ನಾವು ಅದರಿಂದ ಪರಿಹಾರವನ್ನು ಕಾಣಬೇಕು ಅನ್ನೋದು ಮುಖ್ಯವಾದಂಥ ಪ್ರಶ್ನೆ. ಈ ಒಂದು ಅಕಾಲಿಕ ಮಳೆ ಬಂದಾಗ ನಾವು ಮುಖ್ಯವಾಗಿ ಬಿಸಿನೀರನ್ನು ಕಾಯಿಸಿ ಆರಿಸಿ ಅದನ್ನು ಕುಡಿಬೇಕು ಒಂದು. ಮತ್ತು ಆಹಾರವನ್ನು ಬಿಸಿ ಬಿಸಿಯಾಗಿ ನಾವು ಸೇವಿಸಬೇಕು. ಆಮೇಲೆ ಕರೆಕ್ಟ್ ಆದಂಥ ಟೈಮ್ನಲ್ಲಿ ಆಹಾರವನ್ನು ತೆಗೆದುಕೊಳ್ಬೇಕು. ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಅದಲ್ಲದೆ ಯಾವಾಗ ಈ ಒಂದು ತೊಂದರೆ ಈಗ ಅನಿಸ್ತಾ ಇದೆ, ಯಾರೋ ಒಂದು ಮಗುವಿಗೇನೋ ಅಥವಾ ಮನೆಯಲ್ಲಿ ಯಾರೋ ಒಬ್ಬ ಮೆಂಬರಿಗೆ ಶೀತ ಉಂಟಾಯ್ತು ಅದರಿಂದ ಏನೋ ತುಂಬ ತೊಂದರೆ ಆಗ್ತಾ ಇದೆ ಅಂತಂದರೆ, ಮೊಟ್ಟ ಮೊದಲಿಗೆ ಅವ್ರು ಏನು ಮಾಡಬೇಕು ಅಂತಂದರೆ, ಒಂದು 2 ರಿಂದ 3 ಕೃಷ್ಣ ತುಳಸಿ ಎಲೆಗಳನ್ನು ಒಂದು ಚಿಕ್ಕ ಗ್ಲಾಸ್ನಲ್ಲಿ ನೀರನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನು ಸೋಸಿಕೊಂಡು ದಿನ ಬೆಳಿಗ್ಗೆ ಮತ್ತು ರಾತ್ರಿ ಕುಡಿತಾ ಬಂದರೆ, ಒಂದು ಚಿಕ್ಕ ಗ್ಲಾಸ್ನಲ್ಲಿ, ಪುಟ್ಟ ಗ್ಲಾಸ್ನಲ್ಲಿ ಆ ನೀರನ್ನು ಕುಡಿತಾ ಬಂದರೆ ತುಂಬ ಉಪಯುಕ್ತವಾದದ್ದು ದೇಹಕ್ಕೆ ಅಂತೇಳಿ ಹೇಳ್ಬೋದು. ಮತ್ತು ಅದಲ್ಲದೆ ಆದಷ್ಟು ಇಂಥ ಒಂದು ತೊಂದರೆಗಳು ಬಂದಾಗ ಈ ತಾಮ್ರದ ಚೆಂಬು ಮತ್ತು ಲೋಟದಲ್ಲಿ ನೀರನ್ನು ಕುಡಿಯೋದು ತುಂಬ ಉತ್ತಮ. ಆದಷ್ಟು ತಾಮ್ರವನ್ನು ಯೂಸ್ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಆದಷ್ಟು ನಾವು ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿ ಸಮತೋಲನವಾದಂಥ ಆಹಾರವನ್ನು ಸೇವಿಸಬೇಕು. ಆ ಒಂದು ಸಮಯದಲ್ಲಿ ಹಸಿರು ಸೊಪ್ಪುಗಳನ್ನು ಸೇವಿಸೋದು ಅಷ್ಟು ಫಲಕಾರಿಯಲ್ಲ ಅಂತೇಳಿ ಹೇಳ್ಬೋದು. ಫೈಬ್ರಸ್ ಅಂದರೆ ಡೈಜೆಷನ್ ಬೇಗ ಆಗುವಂಥದ್ದು, ನಾರಯುಕ್ತ ಅಂತ ನಾವೇನು ಹೇಳ್ತೀವಿ ಅದು. ಮತ್ತು ಅದಲ್ಲದೆ ಆದಷ್ಟು ಪ್ರೋಟೀನ್ ಮತ್ತು ವಿಟಮಿನ್ಸ್ ಇರುವಂಥ ಆಹಾರಗಳನ್ನು, ಹೆಚ್ಚು ವಿಟಮಿನ್ಸ್ ಇರುವಂಥ ಆಹಾರಗಳನ್ನು ತೆಗೆದುಕೊಳ್ಳೋದು. ಆಮೇಲೆ ಹಾಲನ್ನು ಹೆಚ್ಚು ಬಿಸಿ ಬಿಸಿಯಾಗಿ ಸೇವಿಸೋದು. ಅದರೊಟ್ಟಿಗೆ ನಾವು ಹೆಲ್ತ್ ಡ್ರಿಂಕ್ಸ್ ಅಂಥೇಳಿ ಈಗ ನಾವೇನು ಆಯುರ್ವೇದದಲ್ಲಿ ಕೆಲವೊಂದು ಮನೆ ಔಷಧಿಗಳಲ್ಲಿ ಹೇಳಿದ್ದೀವಿ, ಅಂಥ ಒಂದು ಔಷಧಿಗಳನ್ನು ಮಾಡಿ ತೆಗೆದುಕೊಳ್ಳುವಂಥದ್ದು ತುಂಬ ಫಲಕಾರಿ ಅಂಥೇಳಿ ಇವತ್ತು 2 ಮನೆ ಔಷಧಿಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅದರ ಪ್ರಯೋಜನವನ್ನು ನೀವೆಲ್ಲ ಪಡ್ಕೊಳ್ಳಿ. ಕೊನೆಯದಾಗಿ ಇನ್ನೊಂದು ಏನು ಅಂತಂದರೆ, ಯಾವಾಗ ಒಂದು ಕುಟುಂಬದಲ್ಲಿ ಡೆಂಗ್ಯೂ ಆಗಿರ್ಬೋದು, ಅಥವಾ ಕಾಲರಾ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಇಂಥ ಒಂದು ಸಮಸ್ಯೆಗಳು ಎದುರುಗೊಂಡಾಗ ಭಯಭೀತರಾಗೋದು ಅದು ಅನಿವಾರ್ಯ ಆಗುತ್ತೆ. ಆದರೆ ಭಯಭೀತಗೊಳ್ಳೋದಂಥದ್ದು ಏನೋ ಒಂದು ಸಮಸ್ಯೆ ಇದೆ, ಅದರಿಂದ ಏನಪ್ಪ ಇದು ತುಂಬ ದೊಡ್ಡ ಕಾಯಿಲೆ ಬಂದ್ಬಿಡ್ತೋ ಏನು ಅಂತೇಳಿ ಭಯಭೀತರಾಗೋದು ಒಳ್ಳೆಯದಲ್ಲ. ಆದಷ್ಟು ಅದಕ್ಕೆ ಪ್ರಿಕಾಷನ್ಸ್ ತೊಗೊಳ್ಳೋದು ತುಂಬ ಮುಖ್ಯ ಅಂತ ಹೇಳಿ ಮೊದಲನೇದಾಗಿ ನಾನು ಇನ್ನೊಂದು ಸಾರಿ ಹೇಳ್ತೀನಿ, ಕುದಿಸಿ ಆರಿಸಿದ ನೀರನ್ನು ಕುಡಿಯೋದು ತುಂಬ ಮುಖ್ಯವಾದಂಥದ್ದು. ಆದಷ್ಟು ಬೆಳಿಗ್ಗೆ ಅದು ಬ್ರಷ್ ಮಾಡಿದ ನಂತರ ಮೌತ್ ಗಾರ್ಗ್ಲಿಂಗ್ ಅಂತ ನಾವೇನು ಹೇಳ್ತೀವಿ, ಬಿಸಿನೀರಿನಲ್ಲಿ ಉಪ್ಪನ್ನು ಹಾಕಿ ಗಾರ್ಗ್ಲಿಂಗ್ ಮಾಡೋದು, ಮುಕ್ಕಳಿಸೋದು ಬಾಯನ್ನು, ತುಂಬ ಉಪಯುಕ್ತವಾದಂಥ ಒಂದು ಸಲಹೆ. ಅದಲ್ಲದೆ ಆದಷ್ಟು ಯಾವಾಗ ನೀವು ಆಹಾರವನ್ನು ಆ ಟೈಮ್ನಲ್ಲಿ ಸೇವಿಸ್ತೀರ, ಆದಷ್ಟು ಎಣ್ಣೆಯಲ್ಲಿ ಕರೆದಂಥ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಯಾಕಂತಂದರೆ ಈ ಒಂದು ಮಳೆ ಬಂದಾಗ ಒಂದು ಇಂಟ್ರೆಸ್ಟ್ ಇರುತ್ತೆ, ಪಕೋಡ ತಿನ್ನಬೇಕು ಅಥವಾ ಎಣ್ಣೆಯಲ್ಲಿ ಕರೆದಂಥ ಆಹಾರಗಳು ಭಾಳ ಚೆನ್ನಾಗಿ ಅನ್ನಿಸ್ತಾವೆ ಆ ಒಂದು ಟೈಮ್ನಲ್ಲಿ. ಅದನ್ನು ನೀವು ಕಡಿಮೆ ಮಾಡಬೇಕಾಗುತ್ತೆ. ಈ ಒಂದು ಸಮತೋಲನವಾದಂಥ ಆಹಾರವನ್ನು ಸ್ವೀಕರಿಸೋದು ತುಂಬ ಉಪಯುಕ್ತವಾದಂಥ ಒಂದು ಸಲಹೆ. ನೀವು ಈ ಮೊಟ್ಟೆಯನ್ನು ಬೇಯಿಸಿ ತಿನ್ನೋದು ತುಂಬ ಫಲಕಾರಿ. ಆದಷ್ಟು ಫುಲ್ ಬಾಯ್ಲ್ಡ್ ಎಗ್ಸನ್ನು ತಿನ್ನೋದು ಭಾಳ ಉತ್ತಮವಾದಂಥದ್ದು. ಮತ್ತು ಅದಲ್ಲದೆ ತರಕಾರಿಗಳಲ್ಲಿ ನೀವು ಸೊಪ್ಪನ್ನು ಬಳಸುವುದೇ ಆದರೆ ಆದಷ್ಟು ಬೆಂಡೆಕಾಯಿಯನ್ನು ಅವಾಯ್ಡ್ ಮಾಡಿ.
ಬದನೆಕಾಯನ್ನು ಅವಾಯ್ಡ್ ಮಾಡಿ ಮತ್ತು ಕ್ಯಾಬೇಜ್ ಈ ಮೂರನ್ನು ಈ ಒಂದು ಸಮಯದಲ್ಲಿ ಅವಾಯ್ಡ್ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳಿ. ವೀಕ್ಷಕರೇ, ಈ ಅಕಾಲಿಕ ಮಳೆ ಬಂದಾಗ ಇನ್ನೊಂದು ವಿಷಯ ಏನು ಅಂತಂದರೆ ಈ ಕಡಲೆ ಬೀಜವನ್ನು ನಾವು ಬೆಣ್ಣೆಯಲ್ಲಿ ಕಡಲೆ ಬೀಜವನ್ನು ಹುರ್ಕೊಳ್ಬೇಕು. ಫಸ್ಟು ಹುರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿ ಒಳ್ಳೆ ಪೌಡರ್ ಆದಮೇಲೆ ಅದನ್ನು ನೀವು ಬೆಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಚಪಾತಿಗೆ ಹಚ್ಕೊಂಡು ತಿನ್ನೋದು ತುಂಬ ಫಲಕಾರಿ ಅಂತ ಹೇಳಿ. ಇದನ್ನು ಅಮೆರಿಕನ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಇದಕ್ಕೆ ಪೀನಟ್ ಬಟರ್ ಅಂತ ಹೇಳ್ತಾರೆ. ಪೀನಟ್ ಬಟರನ್ನು ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಉಪಯೋಗಗಳಿದೆ ಅಂತ ಹೇಳಿ. ಸ್ನೇಹಿತರೆ, ಈ ಅಕಾಲಿಕ ಮಳೆಯಿಂದಾಗಿ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಹಾಗೆ ಇದನ್ನು ನಿವಾರಿಸ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಬನ್ನಿ ಈಗ ಇದೇ ಸಮಸ್ಯೆಗಳಿಗೆ, ಅಂದರೆ ಈ ಅಕಾಲಿಕ ಮಳೆಯಿಂದ ಉಂಟಾಗುವ ಸಮಸ್ಯೆಗಳಿಗೆ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ನಾವು ಔಷಧಗಳನ್ನ ತಯಾರಿಸ್ಕೊಳ್ಬೋದು ಅಂತ ನೋಡೋಣ. ಇವತ್ತು ನಾವೊಂದು ಲೇಹವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಒಣ ಶುಂಠಿ ಪುಡಿ, ಒಣ ದ್ರಾಕ್ಷಿ, ಕರಿಮೆಣಸಿನಕಾಳು, ಬೆಳ್ಳುಳ್ಳಿ ಹಾಗೂ ಜೇನುತುಪ್ಪ. ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮಾಡೋದು ತುಂಬ ಸುಲಭ. ಅದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ಒಂದು ಪುಟಾಣಿಯನ್ನು ತೆಗೆದುಕೊಂಡು ಅದಕ್ಕೆ 1 ಚಮಚದಷ್ಟು ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ದು, 1/4 ಚಮಚದಷ್ಟು ಕರಿಮೆಣಸಿನಕಾಳು, 2 ರಿಂದ 3 ಎಸಳು ಬೆಳ್ಳುಳ್ಳಿ ಹಾಗೂ ಒಣಶುಂಠಿ ಪುಡಿ. ಈಗ ಒಣಶುಂಠಿ ಪುಡಿ ಇಲ್ಲ ಅಂದರೆ ನೀವು ಒಣಶುಂಠಿಯನ್ನು ತೆಗೆದುಕೊಳ್ಬೋದು. ಹಸಿ ಶುಂಠಿ ಅದನ್ನು ತೊಗೊಳ್ಬೋದು. ಇಲ್ಲಾಂದರೆ ಹಾಗೇನೆ ಈ ಪುಡಿ ಅವೈಲೇಬಲ್ ಇದ್ದರೆ ಇದನ್ನೇ ಯೂಸ್ ಮಾಡ್ಬೋದು. ಹಸಿ ಶುಂಠಿ ಕೂಡ ತುಂಬ ಎಫೆಕ್ಟಿವ್ ಅಂತೇಳಿ ಹೇಳ್ಬೋದು. ಹೇಗಿದ್ರು ನಾವು ಇದೆಲ್ಲವನ್ನು ಜಜ್ಕೊಳ್ತಾ ಇದೀವಲ್ಲ, ಅದರಿಂದ ಅದು ಕೂಡ ಮಿಕ್ಸ್ ಮಾಡ್ಬೋದು ಹಸಿ ಶುಂಠಿ. ಈಗ ನಾನು 1/2 ಚಮಚದಷ್ಟು ಒಣಶುಂಠಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುಟ್ಕೊಳ್ಬೋದು. ಕಿರಣ್ಮಯಿ ಅವರೇ, ಇದು ಸಿದ್ಧವಾಗಿದೆ. ಇದನ್ನು ಒಂದು ಬಟ್ಲಿಗೆ ನಾವು ತೆಗೆದುಕೊಳ್ಬೇಕು. ಇದಕ್ಕೆ 1 ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿ, ಈ ಥರ ಬೆರೆಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಇದನ್ನು ಬೆರೆಸಿದ ನಂತರ ಈ ಶೀತ ಆದವ್ರಿಗೆ, ಹೆಚ್ಚು ತಲೆನೋವು ಇರೋರಿಗೆ ಮತ್ತು ಒಂಥರ ಅನ್ಈಸಿನೆಸ್ ಏನಿರುತ್ತೆ, ಈ ಅಕಾಲಿಕ ಏನು ಮಳೆ ಬರುತ್ತೆ ಅವಾಗ ಸುಮಾರು ತೊಂದರೆಗಳು ಉಂಟಾಗುತ್ತೆ, ದೇಹದ ಮೇಲೆ ಪರಿಣಾಮಗಳು ಸುಮಾರು ಆಗುತ್ತೆ. ಆದ್ದರಿಂದ ಇಂಥ ಒಂದು ಮಿಶ್ರಣವನ್ನು ಮಾಡಿ, ಈ ಒಂದು ಚೂರ್ಣವನ್ನು ಈ ಥರ ಮಾಡಿ ಉಪಯೋಗಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ನೀವು ಬೆರೆಸ್ಕೊಳ್ಬೋದು. ತುಂಬ ಎಫೆಕ್ಟಿವ್ ಅಂತೇಳಿ ಹೇಳ್ಬೋದು. ಇದರಿಂದ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ತುಂಬ ಉಪಯುಕ್ತವಾದಂಥ ಒಂದು ಮಿಶ್ರಣ ಇದು ಅಂತೇಳಿ ಹೇಳ್ಬೋದು. ಯಾವಾಗ ನಿಮಗೆ ಡೈಜೆಷನ್ ಚೆನ್ನಾಗಾಗ್ತಾ ಇಲ್ಲ ಅಥವಾ ಒಂಥರ ಅನ್ಈಸಿನೆಸ್ ಅನಿಸಿದಾಗ, ಶೀತ, ಕೆಮ್ಮು, ನೆಗಡಿ ಆದಾಗ ತುಂಬ ಉಪಯುಕ್ತವಾದಂಥ ಒಂದು ಸರಳವಾದಂಥ ಉಪಾಯ ಈ ಒಂದು ಚೂರ್ಣ ಅಂತೇಳಿ ಹೇಳ್ಬೋದು. ಇದನ್ನು ತೆಗೆದುಕೊಳ್ಳೋರು ಚಿಕ್ಕ ಮಕ್ಕಳು, 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಂತೂ ಇದು ತುಂಬ ಉಪಯುಕ್ತವಾದಂಥದ್ದು. ಅದಲ್ಲದೆ ಆಟೋಟಗಳಲ್ಲಿ ಆದಷ್ಟು ಹೆಚ್ಚು ಭಾಗವಹಿಸಬೇಕು ಮಕ್ಕಳು. ಆಮೇಲೆ ಈ ಚೂರ್ಣವನ್ನು ನಾವು ತೆಗೆದುಕೊಳ್ಳೋದ್ರಿಂದ ಅದೇ ರೀತಿ ಆ ಒಂದು ಹೀಟ್ ಏನಿರುತ್ತೆ, ಉಷ್ಣಾಂಶ ಏನಿರುತ್ತೆ ಬಾಡಿಯಲ್ಲಿ, ಅದ್ರ ಜೊತೆಗೆ ಇಂಥ ಒಂದು ಚೂರ್ಣ ಬೆರೆತಾಗ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಪಡಿಬೋದು. ಪರ್ಟಿಕ್ಯುಲರ್ ಆಗಿ ಮಕ್ಕಳಲ್ಲಿ ಇದು ತುಂಬ ಒಂದು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಅದಲ್ಲದೆ ಏಜ್ ಆದವರಿಗೆ ಅಬೌವ್ 70 ಇಯರ್ಸ್ ಏನಿದೆ ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕರಿಮೆಣಸಿನ ಕಾಳನ್ನು ಹಾಕಬೇಕಾಗತ್ತೆ. ಉಳಿದೆಲ್ಲ ಪ್ರಮಾಣಗಳು ಸರಿಯಾಗಿರುತ್ತೆ. ಇದು ಕೂಡ ಅವರಿಗೆ ಹಾರ್ಟಿಗೆ ಮತ್ತು ಅದಲ್ಲದೆ ಲಿವರ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ವೀಕ್ಷಕರೇ, ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ತೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಅದಲ್ಲದೆ ಇದರಲ್ಲಿ ನಾವು ಈ ಕರಿಮೆಣಸಿನ ಕಾಳನ್ನು ಯೂಸ್ ಮಾಡಿದ್ದೀವಿ, ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ದೀವಿ. ಇದರಲ್ಲಿ ಹೆಚ್ಚು ಮ್ಯಾಗ್ನೇಷಿಯಮ್ ಇರೋದ್ರಿಂದ ನಿಮ್ಮಲ್ಲಿ ಒಂದು ಎನರ್ಜಿ ಇರುತ್ತೆ ಮತ್ತು ಯಾವುದೇ ರೀತಿಯ ಒಂದು ನಮಗೆ ವೈರಲ್ ಇನ್ಫೆಕ್ಷನ್ ಆದಾಗ ಅದನ್ನು ಹೊಡೆದೋಡಿಸುವಂಥ ಒಂದು ಶಕ್ತಿ ಇವೆರಡಕ್ಕೂ ಇದೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ಇದನ್ನು ಯೂಸ್ ಮಾಡಿದ್ದೀವಿ. ಮತ್ತು ಅದಲ್ಲದೆ ಒಣಶುಂಠಿಯ ಪುಡಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ನಾವು ಇದಕ್ಕೆ ಈ ಜೇನುತುಪ್ಪವನ್ನು ಕೂಡ ಆ್ಯಡ್ ಮಾಡಿದ್ದೀವಿ.
ಸೊ ಇದು ತುಂಬ ರಕ್ತದ ಶುದ್ಧೀಕರಣಕ್ಕೆ, ರಕ್ತ ಚಲನವಲನಕ್ಕೆ ತುಂಬ ಎಫೆಕ್ಟಿವ್ ಅಂತೇಳಿ ಹೇಳ್ಬೋದು. ಇವೆಲ್ಲ ಮಿಶ್ರಿತಗೊಂಡಂಥ ಈ ಚೂರ್ಣ ಈಗ ಸಿದ್ಧವಾಗಿದೆ. ಅಕಾಲಿಕ ಮಳೆಯಿಂದಾಗುವ ತೊಂದರೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಒಣಶುಂಠಿ ಪುಡಿ, ಕರಿಮೆಣಸು, ಜೇನುತುಪ್ಪ, ಬೆಳ್ಳುಳ್ಳಿ ಮತ್ತು ಒಣದ್ರಾಕ್ಷಿ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಒಣದ್ರಾಕ್ಷಿ, ಕರಿಮೆಣಸು, ಬೆಳ್ಳುಳ್ಳಿ, ಒಣಶುಂಠಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಅದಕ್ಕೆ ಜೇನುತುಪ್ಪವನ್ನು ಬೆರೆಸಿಕೊಂಡರೆ ಅಕಾಲಿಕ ಮಳೆಯಿಂದಾಗುವ ತೊಂದರೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಈ ಅಕಾಲಿಕ ಮಳೆಯಿಂದಾಗುವ ತೊಂದರೆಗಳೇನಿದೆ ಅದಕ್ಕೆ ಮತ್ತೊಂದು ಸರಳವಾದ ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಮೊದಲು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ನಿಂಬೆಹಣ್ಣು, ಪಪ್ಪಾಯಿ ಪೇಸ್ಟ್, ಅರಿಶಿಣದ ಪುಡಿ, ಚಕ್ಕೆ ಹಾಗೂ ಪುದೀನ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಕುಟಾಣಿಯಲ್ಲಿ ಸ್ವಲ್ಪ ಚಕ್ಕೆ ಮತ್ತು ಪುದೀನವನ್ನು ನಾವು ಜಜ್ಕೊಳ್ಬೇಕು. ಒಂದು ಚಿಕ್ಕ ಗಾತ್ರದ ಚಕ್ಕೆಯನ್ನು ಹಾಕ್ಕೊಳ್ಬೇಕು. ಒಂದು 5 ರಿಂದ 6 ಎಲೆಗಳು ಪುದೀನ. ಇದನ್ನು ಹಾಕ್ಕೊಂಬಿಟ್ಟು ಈಗ ನಾವು ಅದನ್ನು ಜಜ್ಕೊಳ್ಬೇಕು. ಇದು ಈಗ ಸಿದ್ಧವಾಗಿದೆ. ಇದನ್ನು ನಾವು ಈಗ ಇದನ್ನು ಹಾಕ್ಕೊಂಡ ನಂತರ ಇದಕ್ಕೆ ನಾವು ಈಗ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ನಾವು ಹಿಂಡ್ಕೊಳ್ಬೇಕು. ಇದನ್ನು ಹಿಂಡ್ಕೊಂಡ್ಮೇಲೆ ಇದಕ್ಕೆ ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಆದಮೇಲೆ ಈಗ ನಾವೇನು ಪಪ್ಪಾಯಿ ಹಣ್ಣಿನ ಪೇಸ್ಟನ್ನು ಮಾಡಿಟ್ಕೊಂಡಿರ್ತೀವಿ ಇದಕ್ಕೆ ನಾವು ಇದನ್ನು ಬೆರೆಸಬೇಕು. ಈಗ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಈಗ ಸಿದ್ಧವಾಗಿದೆ. ಇದನ್ನು ಈಗ ಜ್ವರ ಬಂದಾಗ ಮತ್ತು ಶೀತ ಆದಾಗ ಆ ಸಮಯದಲ್ಲಿ ಇದನ್ನು ನೀವು 1 ಟೀ ಸ್ಪೂನಷ್ಟು ಬೆಳಿಗ್ಗೆ ಎದ್ದ ನಂತರ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಥರ ಮಾಡಿ ನೀವು ಫ್ರೆಶ್ ಆಗಿ ಮಾಡಿ ತೊಗೊಳ್ಬೇಕಾಗತ್ತೆ. ಮತ್ತು ಇದರಲ್ಲಿ ಹೆಚ್ಚು ಪಪ್ಪಾಯಿ ಹಣ್ಣಿನ ಹೆಚ್ಚು ಪೋರ್ಷನ್ಸ್ ಇತ್ತು ಅಂತಂದರೆ, ಜಾಸ್ತಿ ಇತ್ತು ಅಂದರೆ ತೊಂದರೆ ಇಲ್ಲ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ಏನು ಮುಖ್ಯವಾದಂಥದ್ದು ಅಂತಂದರೆ ಡೈಜೆಷನ್ ಸರಿಯಾಗಿ ಆಗುತ್ತೆ, ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ, ಮತ್ತು ಅದಲ್ಲದೆ ಸುಸ್ತು ಅನಿಸಿದರೆ ಅದೊಂದು ಉತ್ಸಾಹ ಬರುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ನಿಂಬೆಹಣ್ಣಿನ ರಸವನ್ನು ನಾವು ಇದರಲ್ಲಿ ಹಾಕಿದ್ದೀವಿ. ನಿಂಬೆಹಣ್ಣಿನ ರಸದಿಂದ ನಿಮಗೆ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಹೊಟ್ಟೆಯಲ್ಲಿ ಆಗಿದ್ದರೆ ಅಥವಾ ಈಗ ನಿಮ್ಗೆ ಆ ಒಂದು ತೊಂದರೆ ಬಂದಾಗ ವಾಂತಿ ಆಗ್ಬೋದು ಅಥವಾ ಭೇದಿ ಆಗ್ಬೋದು, ಅಂಥ ಒಂದು ತೊಂದರೆಯನ್ನು ತಡೆಹಿಡುವಂಥ ಶಕ್ತಿ ಕಾರ್ಯ ಈ ನಿಂಬೆಹಣ್ಣು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿದ್ದೀವಿ. ಅದರಲ್ಲೇ ಮತ್ತೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಅರಿಶಿಣದ ಪುಡಿ. ಇದು ಇನ್ಫೆಕ್ಷನ್ ಆಗಲಾರ್ದ ಹಾಗೆ ನೋಡ್ಕೊಂಡು ಹೋಗುತ್ತೆ, ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಹೊಟ್ಟೆಯಲ್ಲಿ ಆಗುವಂಥ ಅಥವಾ ಗಂಟಲಿಗೆ ತೊಂದರೆ ಆಗುವಂಥ ಇನ್ಫೆಕ್ಷನ್ಸ್ಗಳಿಗೆ ತುಂಬ ಫಲಕಾರಿ ಅಂತೇಳಿ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಈ ಒಂದು ಥೈರಾಯ್ಡ್ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥವರಿಗೆ ಇದು ಅಮೃತ ಅಂತೇಳಿ ಹೇಳ್ಬೋದು. ಆ ಸಮಯದಲ್ಲಿ ಏನಾದ್ರು ಜ್ವರ ಬಂದರೆ ಅಥವಾ ಏನೋ ವಾಂತಿ ಆಗ್ಬೋದು ಅಥವಾ ಗಂಟಲು ನೋವು ಬಂದಾಗ ಇಂಥ ಒಂದು ಏನು ಪರಿಹಾರ ಇದೆ, ಇದು ತುಂಬ ಉಪಯುಕ್ತವಾದಂತಹ ಒಂದು ಇವತ್ತು ಮನೆ ಔಷಧಿಯನ್ನು ನಾವು ತಯಾರಿಸಿದ್ದೀವಿ. ಇದನ್ನು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಿ. ಅಕಾಲಿಕ ಮಳೆಯಿಂದಾಗುವ ತೊಂದರೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ನಿಂಬೆಹಣ್ಣು, ಅರಿಶಿನ ಪುಡಿ, ಪಪ್ಪಾಯಿ ಪೇಸ್ಟ್, ಚಕ್ಕೆ ಮತ್ತು ಪುದೀನ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಚಕ್ಕೆ ಮತ್ತು ಪುದೀನವನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಅದಕ್ಕೆ ನಿಂಬೆ ರಸ, ಅರಿಶಿಣದ ಪುಡಿ ಮತ್ತು ಪಪ್ಪಾಯಿ ಪೇಸ್ಟನ್ನು ಹಾಕಿ ಬೆರೆಸಿಕೊಂಡರೆ ಅಕಾಲಿಕ ಮಳೆಯಿಂದಾಗುವ ತೊಂದರೆಗೆ ಮನೆ ಔಷಧ ಸಿದ್ಧ.